ಸಚಿವರೊಬ್ಬರ ಲಂಚಾವತಾರದ ಸ್ಫೋಟಕ ಸ್ಟೋರಿ ಲೈವ್ ನಲ್ಲೇ ಲಂಚ ಪಡೆದು ಸಿಕ್ಕಿಬಿದ್ದಿದ್ದಾರೆ ಸಚಿವರೊಬ್ಬರು. ಇದು ಸಚಿವರೊಬ್ಬರ ಲಂಚಾವತಾರದ ಸ್ಫೋಟಕ ಸ್ಟೋರಿ ಲೈವ್ ನಲ್ಲೇ ಲಂಚ ಪಡೆದು ಸಿಕ್ಕಿಬಿದ್ದಿದ್ದಾರೆ ಅಧಿಕಾರಿಯೊಬ್ರು. ಯಾರವರು? ಗ್ಯಾರಂಟಿ ನ್ಯೂಸ್ ನಲ್ಲಿ ಮಿನಿಸ್ಟರ್ ಕಲೆಕ್ಷನ್ ನ್ಯೂಸ್. ಲಂಚ 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 ಲೈವ್ ನಲ್ಲೇ ಲಂಚದ ಕಹಾನಿ ಬಯಲಾಗಿದೆ. ಲೇಔಟ್ ನಿರ್ಮಾಣಕ್ಕೆ ಎನ್ಒಸಿ ನೀಡೋದಕ್ಕೆ ಲಂಚ ಕೇಳಿದ್ದಾರೆ. ಲಂಚ ಕೇಳುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 4 ಎಕರೆ ಲೇಔಟ್ ನಿರ್ಮಾಣ ಮಾಡೋದಕ್ಕೆ ಎನ್ಒಸಿ ನೀಡೋದಕ್ಕೆ ಲಂಚ ಪಡ್ಕೊಳ್ತಾ ಇದ್ದಾರೆ. ಲಕ್ಷ ಲಕ್ಷ ಲಂಚ ಕೇಳೋ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 4 ಎಕರೆ ಲೇಔಟ್ ಎನ್ಒಸಿಗೆ 4 ಲಕ್ಷ ಕೇಳಿದ ಲಂಚ ಕೇಳಿದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಲೈವ್ ಲಂಚಾವತಾರದ ದೃಶ್ಯ ಇವಾಗ ತೋರಿಸ್ತೀವಿ. ಅಧಿಕಾರಿಯೊಬ್ರು ಲೇಔಟ್ಗೆ ಎನ್ಒಸಿ ಕೊಡೋದಕ್ಕೆ 4 ಎಕರೆ ಲೇಔಟ್ಗೆ ಎನ್ಒಸಿ ಕೊಡೋದಕ್ಕೆ 4 ಲಕ್ಷ ಕೇಳಿರುವಂತಹ ಸುದ್ದಿ ಇದು. ಲೇಔಟ್ ನಿರ್ಮಾಣಕ್ಕೆ ಎನ್ಒಸಿ ನೀಡಲು ಸಚಿವರಿಗೆ ಲಂಚ ಕೊಡ್ಬೇಕಂತೆ ಅಧಿಕಾರಿ ಹೇಳಿರುವಂತಹ ಇದು ಮಾತು. ಸಚಿವರಿಗೂ ಕೂಡ ಲಂಚ ಕೊಡ್ಬೇಕು, ಸಚಿವರಿಗೆ ಲಂಚದ ಪಾಲು ಕೊಡ್ಬೇಕು ಅಂತ ಅಧಿಕಾರಿ ಹೇಳಿಕೆ ನೀಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ಎನ್ಒಸಿ ನೀಡಲು ಮಂತ್ರಿಗೂ ಕೂಡ ಲಂಚದಲ್ಲಿ ಪಾಲು ಕೊಡ್ಬೇಕು ಅಂತ ಅಧಿಕಾರಿ ಹೇಳಿದ್ದಾರೆ. ಹಾಗಿದ್ರೆ ಯಾರು ಆ ಅಧಿಕಾರಿ ಅಂತ ನೋಡೋದಾದ್ರೆ ರಾಯಚೂರು ಜಿಲ್ಲೆ ಲಿಂಗಸಗೂರು ಅಧಿಕಾರಿಯ ಲಂಚಾವತಾರದ ವಿಡಿಯೋ ಇದು. ಗ್ಯಾರಂಟಿ ನ್ಯೂಸ್ ನಲ್ಲಿ ಅಧಿಕಾರಿ ಶರಣಪ್ಪ ಮಡಿವಾಳ ಅವರ ಲೈವ್ ಲಂಚಾವತಾರ. ಶರಣಪ್ಪ ಮಡಿವಾಳ ಲಿಂಗಸಗೂರು ನಗರ ಯೋಜನಾ ಪ್ರಾಧಿಕಾರದ ಪ್ರಭಾರಿ ಸಹಾಯಕ ನಿರ್ದೇಶಕ ಆಗಿದ್ದಾರೆ. ಲೇಔಟ್ ನಿರ್ಮಾಣಕ್ಕೆ ಏನು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಎನ್ಒಸಿ ಕೊಡಿ ಅಂದ್ರೆ ಲಂಚ ಕೇಳಿದ್ದಾರೆ ಈ ಶರಣಪ್ಪ ಮಡಿವಾಳ. 1 ಎಕರೆಗೆ 90 ಅಂತ ಕೋಡ್ ವರ್ಡ್ ನಲ್ಲಿ ಲಂಚ ಕೇಳಿದ್ದಾರೆ ಈ ಶರಣಪ್ಪ ಅವರು. 4 ಎಕರೆಗೂ ಹೆಚ್ಚು ಜಾಗದಲ್ಲಿ ಲೇಔಟ್ ನಿರ್ಮಾಣಕ್ಕೆ 4 ಲಕ್ಷ ಲಂಚ ಕೊಡಿ ಅಂತ ಹೇಳಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ. ಇನ್ನು 4 ಲಕ್ಷದಲ್ಲಿ ಮಂತ್ರಿಗೂ ಕೂಡ ಕೊಡ್ಬೇಕು ಅಂತ ಅಧಿಕಾರಿ ಹೇಳಿದ್ದಾರೆ ಶರಣಪ್ಪ ಮಡಿವಾಳ ಅವರು. ಅಲ್ಲಿ 4 ಲಕ್ಷ ನಮಗಲ್ಲ, ಇದರಲ್ಲಿ ಮಂತ್ರಿಗಳಿಗೂ ಕೂಡ ಪಾಲ್ ಕೊಡ್ಬೇಕು ಅಂತ ಹೇಳಿದ್ದಾರೆ. ಈಗ ಅವರದ್ದು ಸ್ಟಾರ್ಟ್ ಆಗಿದೆ ಮಿನಿಸ್ಟರ್ದು ಅಂತ ಶರಣಪ್ಪ ಮಡಿವಾಳ ಹೇಳಿದ್ದಾರೆ. ಆಗ್ಲೇ ಸ್ಟಾರ್ಟ್ ಆಯ್ತಾ, ಮಿನಿಸ್ಟರ್ಗೂ ಕೊಡೋದು ಎನ್ನುವ ವ್ಯಕ್ತಿ ಹೇಳಿದ್ದಾರೆ. ಮಿನಿಸ್ಟರ್ಗೂ ಕೊಡ್ಬೇಕಾ ಅಂತ ಕೇಳಿದ್ದಾರೆ ವ್ಯಕ್ತಿಯೊಬ್ರು. ಮಿನಿಸ್ಟರ್ಗೂ ಕೊಡ್ಬೇಕು ಅಂತ ಶರಣಪ್ಪ ಮಡಿವಾಳ ಅವರು ಹೇಳಿದ್ದಾರೆ. ಹಾಗಿದ್ರೆ ಅವರು ಲಂಚ ಕೇಳಿರುವಂತಹ ವಿಡಿಯೋದಲ್ಲಿ ಏನೆಲ್ಲ ಮಾತಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. 90 ಕೊಡೋಗ್ರೆ 60 ಕೊಡ್ತು ನೋಡಿ ಸರ್. ಇವ್ರದ್ದೇನು ಕೊಡೋದು ಸರ್? ಹೌದ್ರಾ? ನಿಮಗೆ ಒಬ್ಬರು ಹೆಂಗೆ ಬರ್ತು ಬಿಡ್ರಿ, ಎಲ್ಲ ದಬ್ಕೆ ಅಂದ್ರೆ ಗೊತ್ತಾಯ್ತು, ನನಗೆ ಗೊತ್ತಿದ್ದು ಬಿಡ್ರಿ. ಅಲ್ಲ ಈಗ ನೀವೇ ಯಾಕೆ ನಮ್ಗೆ ಅಷ್ಟು ಜಾಸ್ತಿ ಕೇಳಕತ್ತಿ ನಾನು ಈಗ ಎಷ್ಟು ಕೊಡಿ ಸರ್ ನನಗೆ? ಯಾರಿಗೆ ಈಗ ಎಷ್ಟು ಕೊಡ್ಬೇಕು ನಾನು ನಿಮ್ಗೆ? ಟೋಟಲ್ 4 ಎಕರೆ ಚಿಲ್ಲರು 4 ಎಕರೆ ಕೇಟ ಅಂತ ಹೇಳ್ಬಿಟ್ರೆ ಕರಡು ಪತ್ರ ರೆಡಿ ಮಾಡ್ಕೊಳ್ರಿ. ಮೀಟಿಂಗ್ನಾಗ ಪಾಸ್ ಆಗ್ಯದ ಸರ್ ಅದು. ಈಗ ಈ ಮೀಟಿಂಗ್ನಾಗ ಇಟ್ಟರೆ ನಾವು ಏನೋ ನಿಮ್ಗೆ ತೊಂದರೆ ಆಗ್ತದೆ. ಹ್ಞೂ ರೀ, ಅವಾಗಿಂದ ಸ್ಟಾರ್ಟ್ ಆಯ್ತು ಮಿನಿಸ್ಟ್ರಿಗೆ ಕೊಡೋದು. ಈಗ ನನಗೆ ಏನಾರು ಮಾಡ್ಬೇಕು, ಎಷ್ಟು ಕೊಡ್ಬೇಕು ಹೇಳ್ಬಿಡ್ರಿ, ಹೇಳಿ ಕೇಸಿ ನಾವು ಎಲ್ಲ ರೆಡಿ ಮಾಡಿಸ್ಬಿಡ್ರಿ. ಸರ್ ಈಗ ಇಷ್ಟು ಬೇಡ ಇದ್ದಾಗ 360 ಬೇಡ, 260 ಕೊಡ್ತೀನಿ. ಇಲ್ಲಪ್ಪ ನಾನು ಏನ್ರಿ ಯಾವುದಪ್ಪ ನನಗೆ ಇದು ಬರ್ತಂದ್ರೆ ನನಗೆ ಅದು ಏನು ಮಾಡಿದ್ರಿ ಸರ್? ಅದು ಬಿಡ್ರಿ, ಅದು ಅಷ್ಟು ಮಾಡ್ತೀನಿ. ಅದು ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಅಂತ ಕಲಿ ಕೆಲಸ ಮಾಡಿರಿ. ಯಾವುದು ಆಯ್ತು, ಇದೊಂದು ವಾರ ಹಿಡ್ಕೊಂಡು ಕೊಡ್ತೀನಿ. ಅಲ್ಲಿ ತನಕ ನೀವೇ ನೋಡ್ಕೊಳ್ಬಿಡ್ರಿ ಅಂತ ಬರಲಿ ಮಾತಾಡ್ತೀನಿ. ಇನ್ನೊಂದು ನಾನು ಇರ್ತೀನಿ ನೋಡಪ್ಪ, ಅದಂಗೆ ಸರಿ ಮಾಡ್ಕೊಂಡು ಬರ್ತಾನೆ. ನಾವು ಮಾಡಲ್ಲ ಅಂತ ಹೇಳಿದ್ರು ಸರ್. ಆಗ ವಿ ಡೆವಲಪರ್ಸ್ದು ಆಗ ಸುದ್ದಿ 3 ಲಕ್ಷ ಕೊಟ್ಬಿಡ್ತೀನಿ. ನಾನು ಇದ್ದಿದ್ದು ಹೇಳ್ಬಿಟ್ಟಿನಿ. ಹೇಳ್ಬಿಟ್ಟು ನೀವೇ ಹೇಳ್ಬಿಟ್ರಿ. ಏನು ಸಲ ಮಾಡೋದು ಮತ್ತೇನಿಲ್ಲ.
ಇದು ನೀವು ಸೆಲೆಕ್ಟ್ ರೈಟ್ 3 ಲಕ್ಷ ಹೇಳಕತ್ತೀರಿ ನೀವು ಈಗ ಎಲ್ಲ ನಿನಗೆ ಗೊತ್ತಿಲ್ಲ 20 ಬಿಡಲ್ಲ ಸರ್ ನಮ್ಗೆ ಇಲ್ಲ ಮತ್ತೊಂದ್ರೆ ಬಿಡ್ತೀನಿ ಸರ್ ಅದ ನೋಡಿ ನಾನು ಇದೀನಿ ನೋಡ್ರಿ ಅದನ್ನ ಬಿಡಂಗಿಲ್ಲ ನಾವು ನಿಮ್ಗೆ ಯಾಕೆ ಕೇಳಕತ್ತೀನಿ ಅಂದರೆ